ನಾವು ನೀವೆಲ್ಲರೂ ಚಿಂತನ ಮಾಡ್ತಾ ಬಂದಿದ್ದೇವೆ. ನಿನ್ನೆ ದಿನದಲ್ಲಿ ಸದ್ಗುರುಗಳ ಆಜ್ಞಾನುಸಾರವಾಗಿ ಪೂರ್ಣಾನಂದ ಯತೀಶ್ವರರು ಸಂಚಾರ ಮಾಡ್ತಾ ಮಿರಜ ಗ್ರಾಮಕ್ಕೆ ಬಂದ್ರು. ಆ ಗ್ರಾಮದಲ್ಲಿ ಸಪ್ತಾಹ ನಡೆದಿತ್ತು. ಎಲ್ಲೇ ಆ ಮಿರಜ ಗ್ರಾಮದಲ್ಲಿ ಸಪ್ತಾಹ ನಡೆದಿದ್ದು ಭಕ್ತರು ಪ್ರಸಾದವನ್ನ ಮಾಡ್ತಾ ಇದ್ರು. ಆ ಊಟದ ಪಂಕ್ತಿಯಲ್ಲಿ ಇವರು ಕೂಡ ಕುಳಿತು ಊಟ ಮಾಡಲು ಆರಂಭ ಮಾಡ್ತಾರ. ಇದನ್ನ ಒಬ್ಬ ಜಾತಿವಾದಿ ಬ್ರಾಹ್ಮಣ ಈತನು ಕೀಳ ಜಾತಿವಾಡೆಂದು ತಿಳಿದು, ಹೇ ಮೂರ್ಖನೇ, ಇಲ್ಲಿ ನೀನು ಕೂಡ ಕೂಡಲು ನಿನಗೆ ನಾಚಿಕೆ ಆಗಲಿಲ್ಲವೇ? ಏನಂತಾನ? ಈ ಪಣತಿಯೊಳಗ ನೀನು ಕುಳಿತುಕೊಳ್ಳಲಿಕ್ಕೆ ನಾಚಿಕೆ ಆಗಲಿಲ್ಲವೇ ನಿನಗೆ? ನಾವು ಶ್ರೇಷ್ಠ ಕುಲದವರು, ನೀನು ಹೀನ ಕುಲದವ ಅಂತೇಳಿ ಚೀರಾಡ್ತಾ ಬರ್ತಿದ್ದ ಜ್ಞಾನಿಗಳಾದ ಪೂರ್ಣಾನಂದರು. ಅಯ್ಯ, ನಮ್ಮ ಶರೀರವಾಗಲಿ ನಿಮ್ಮ ಶರೀರವಾಗಲಿ ಏನಿದೆ ಅದು ತಂದೆ ತಾಯಿಗಳ ರೇತು ರಕ್ತದಿಂದ ಹುಟ್ಟಿರುವ ಉದ್ಭವಿಸಿರುವ ಈ ರಕ್ತ ಮಾಂಸ ಮಲಮೂತ್ರಾದಿ ಮಜ್ಜಾದಿಗಳಿಂದಲೇ ತುಂಬಿದೆಯಲ್ಲ. ಈ ಎಲ್ಲಾ ಶರೀರಗಳು ಹುಟ್ಟಿದ್ದು ಹೊಲೆಯಲ್ಲಿ. ಈ ಎಲ್ಲ ಎಲ್ಲಿ ಹುಟ್ಟ್ಯಾವ? ಹುಟ್ಟಿನ ಹೊಲೆಯಲ್ಲಿ ಹುಟ್ಟ್ಯಾವಲ್ಲ ಈ ದೇಹಗಳು. ಮಾಸ ಮಾಸಕ್ಕೆ ಹರಿದು ಹೋಗುತ್ತಿರುವಂತ ತಾಯಿಯ ಹೊಲೆಯ ನಿಂತು, ತಾಯಿಯ ಹೊಲೆ ಏನಾಗಿದೆ? ಅದು ನಿಂತಿದೆ. ನಿಂತು ಹುಟ್ಟಿ ಬಂದವರೆಲ್ಲ ಹೊಲೆಯರೇ ಅಲ್ಲವೇ? ನಾ ಜಾತಿಯವ ಈ ಜಾತಿಯವಂತ ನೀ ಅಂತೀಯಲ್ಲ, ನೀನು ಕೂಡ ನಿನ್ನ ತಾಯಿಯ ಹೊಲೆಯಿಂದ ಹುಟ್ಟಿ ಬಂದವನು ನೀನು. ನಾನು ಕೂಡ ಆ ಹೊಲೆಯಿಂದ ಹುಟ್ಟಿ ಬಂದವನೇ ಅಲ್ಲವೇ? ಇದರಲ್ಲಿ ಉಚ್ಚ ನೀಚರೆಂಬ ಭಾವ, ಭೇದ ಭಾವ ಕೇವಲ ಭ್ರಮೆಯಾಗಿದೆ. ಇದೇನಾಗಿದೆ? ಇದು ನಿನ್ನ ಭ್ರಮೆಯಾಗಿದೆ. ಅಂತಹ ಹೊಲೆಯಲ್ಲಿ ಹುಟ್ಟಿದ ದೇಹವೇ ತಾನೆಂದು ತಿಳಿದ ಪಾಮರನೇ ಹೊಲೆಯನು. ಈ ದೇಹವೇ ನಾನು, ಈ ದೇಹವೇ ನನ್ನದು, ಈ ದೇಹ ಶ್ರೇಷ್ಠವಾಗಿರುವಂತದ್ದು ಅಂತೇಳಿ ಏನು ತಿಳ್ಕೊಂಡಿಯಲ್ಲ, ಆ ದೇಹವೇ ತಾನೆಂದು ತಿಳಿದ ಮೇಲೆ ಆ ಪಾಮರನೇ ಹೊಲೆಯ ಅಂತೇಳಿ ಪೂರ್ಣಾನಂದ ಯತೀಶ್ವರರು ಅವನಿಗೆ ಹೇಳ್ತಾರ. ಈ ದೇಹಾದಿಗಳಿಗೆ ಅತೀತನಾಗಿ ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮನೆ ತಾನೆಂದು ತಿಳಿದಂತ ಬ್ರಹ್ಮಜ್ಞಾನಿಯೇ ಬ್ರಾಹ್ಮಣ. ಯಾವನು ತನ್ನ ನಿಜವಾದ ಸ್ವರೂಪವನ್ನ ತಿಳ್ಕೊಂಡನಲ್ಲ ಅವನೇ ಬ್ರಾಹ್ಮಣ. ನೀನೇನಂತ ತಿಳ್ಕೊಂಡು ಈ ದೇಹ ಭಾವವನ್ನ ಇಟ್ಟುಕೊಂಡು ತಾಯಿಯ ಹೊಲೆಯಲ್ಲಿ ಹುಟ್ಟಿದ ಈ ದೇಹ ನಾನೆಂದು, ನಾನು ಆ ಜಾತಿಯವ ಈ ಜಾತಿಯವ ಅಂತೇಳಿ ಆ ದೇಹವನ್ನ ನಂಬಿ ನೀನೇ ಹೊಲೆಯ ಅಂತ. ಇಂಥ ಬ್ರಹ್ಮಜ್ಞಾನಿಯ ಬ್ರಾಹ್ಮಣ ತನ್ನ ನಿಜದ ಸ್ವರೂಪವನ್ನ ತಿಳಿದಂಥವ. ಯಾವ ತಿಳಿದನಲ್ಲ ಅವನೇ ಬ್ರಹ್ಮಜ್ಞಾನಿ ಬ್ರಾಹ್ಮಣ. ಜಾನಾತೀತಿ ಬ್ರಾಹ್ಮಣ, ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ. ತನ್ನ ನಿಜವಾದ ಸ್ವರೂಪವನ್ನ ಯಾವ ತಿಳ್ಕೊಂಡನಲ್ಲ ಅವನೇ ಬ್ರಾಹ್ಮಣ. ನೀನು ಹೊಲೆಯಲ್ಲಿ ಹುಟ್ಟಿದ ದೇಹ ಆ ಜಾತಿ ಈ ಜಾತಿ ಅಂತ ತಿಳ್ಕೊಂಡು, ದೇಹವೇ ಸತ್ಯ ಅಂತ ತಿಳ್ಕೊಂಡು ನೀನು ಹೊಲೆಯ. ಹೀಗೆ ಶ್ರುತಿ ಯುಕ್ತಿಗಳಿಂದ ಅವರಿಗೆ ಬೋಧ ಮಾಡ್ತಾರೆ. ಯಾರಿಗೆ? ಆ ಬ್ರಾಹ್ಮಣರಿಗೆ. ಅಷ್ಟರಲ್ಲಿ ಇವರಿಗೆ ನಿಂದೆ ಮಾಡಿದ ಆ ಜಾತಿವಾದ ಮನುಷ್ಯನಿಗೆ ಮೈ ತಿಂದಿ ಬಿಟ್ಟಿತಂತೆ. ಮಹಾತ್ಮರಿಗೆ ಆಡದ ಮಾತುಗಳನ್ನ ಆಡಿ ಅವನ ಮೈಯಲ್ಲಿ ಏನಾಯ್ತಂದ್ರ ತಿಂದಿ ಬಿಡ್ತಂದ. ಹೊಟ್ಟೆ ಉರಿಯುತ್ತ ವೇದೆಯನ್ನ ತಾಳಲಾರದೆ ಆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾತಂತ. ಓಡಿ ಬಂದು ಪೂರ್ಣಾನಂದ ಸ್ವಾಮಿಗಳ ಪಾದದ ಮೇಲೆ ಬಿದ್ದು ದುಃಖಿಸುತ್ತಾ ಕ್ಷಮೆ ಯಾಚನೆ ಮಾಡ್ತಾನ ಬ್ರಾಹ್ಮಣ. ದಯಾಳುಗಳಾದ ಪೂರ್ಣಾನಂದ ಸ್ವಾಮಿಗಳು ಏನಂತಾರ? ತಮ್ಮ ಜೋಳಿಗೆಯಲ್ಲಿರುವ ವಿಭೂತಿಯನ್ನ ತೆಗೆದು ಓಂ ನಮ ಶಿವಾಯ ಅಂತ ಹೇಳಿ ಅವನ ಮುಖದ ಮೇಲೆ ಹೊಟ್ಟೆಯ ಮೇಲೆ ಭಸ್ಮ
ಭಸ್ಮವನ್ನ ಹಚ್ಚಿ ಕೈಯಾಡಿಸಿದಾಗ ಅವನ ಹೊಟ್ಟೆಯ ಉರಿ ಅವಾಗ ಶಾಂತ ಆತ. ಭಗವಗನೆ ಉರುತಿತ್ತಂತೆ. ಹೇಗೆ ಬೆಂಕಿ ಹೆಚ್ಚಿದಾಗ ಬೆಂಕಿಯಿಂದ ಉರಿತಾ ಇರ್ತದಲ್ಲ, ಆ ತೆರಣಿಗೆ ಉರಿಯ ಹತ್ತಿತಂತೆ. ಅಲ್ಲಿ ನೆರೆದ ಸಾವಿರಾರು ಜನರು ಸದ್ಗುರು ಪೂರ್ಣಾನಂದ ಮಹಾರಾಜ್ ಕಿ ಜೈಯನ್ನ ಕಟ್ಟಿದ್ರು. ಎಲ್ಲಿ ಆ ಮೆರೇಜ ಗ್ರಾಮದೊಳಗ ಸಪ್ತಾಹ ನಡೆದಿತ್ತಲ್ಲ, ಆ ಜಾಗದೊಳಗ ಏನನ್ನ ಕಟ್ಟಿದ್ರು? ಪೂರ್ಣಾನಂದ ಮಹಾರಾಜ್ ಕಿ ಜೈ ಅಂತೇಳಿ ಜಯಕಾರ ಮಾಡಿದರು. ಎಲ್ಲರೂ ನಮಸ್ಕರಿಸಲಾಗಿ ಅವರಿಗೆಲ್ಲ ಆಶೀರ್ವದಿಸಿ ಅಲ್ಲೇ ಸಪ್ತಾಹಕ್ಕೆ ಬಂದ ಜನರು ಎಲ್ಲರೂ ಕೂಡ ಅವ್ರಿಗೆ ಏನ್ ಮಾಡಿದ್ರು? ಜಯ ಜಯಕಾರವನ್ನ ಮಾಡಿ ನಮಸ್ಕಾರ ಮಾಡಿದಾಗ ಎಲ್ಲರಿಗೂ ಆಶೀರ್ವದಿಸಿ ಅಲ್ಲಿಂದ ಸಂಚಾರ ಮಾಡ್ತಾ ಜಾಲಿಕಟ್ಟಿಗೆ ಬಂದ್ರು. ಜಾಲಿಕಟ್ಟಿ, ಸೊರೆವನ, ಮಣಿಹಾಳ, ಅಲ್ಲೇ ಮುಳ್ಳೂರು, ಕಲ್ಲೂರು ಎಲ್ಲವೂ ಅಲ್ಲೇ ಬರ್ತಾವ. ಆ ಊರಿಗೆ ಜಾಲಿಕಟ್ಟಿಗೆ ಬಂದು ಆ ಊರಿನ ಸದ್ಭಕ್ತರೆಲ್ಲ ಸೇರಿ, ಅಪ್ಪ ಸದ್ಗುರುವೇ, ನಮ್ಮ ಊರಲ್ಲಿ ನಿಂತು 7 ದಿನ ಪರ್ಯಂತರ ಸಪ್ತಾಹ ಆಚರಿಸಬೇಕೆಂದು ಪ್ರಾರ್ಥನೆ ಮಾಡ್ತಾನೆ. ಯಾವ್ಯಾರು? ಆ ಜಾಲಿಕಟ್ಟಿಯ ಗ್ರಾಮದ ಸದ್ಭಕ್ತರು ನೀವು ಇಲ್ಲೇ ನಮ್ಮ ಊರೊಳಗ ಸಪ್ತಾಹ ಆಚರಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಸದ್ಗುರುಗಳು ಅಲ್ಲಿ ನಿಂತು ಭಜನೆ, ಕೀರ್ತನೆ, ಶಾಸ್ತ್ರಗಳನ್ನ ನಡೆಸುತ್ತಾ ಅಲ್ಲಿ ಏನ್ ಮಾಡಿದ್ರ ಅಂದ್ರೆ ಭಜನೆ ಮಾಡಕ್ ಹಚ್ಚಿದ. ಓಂ ನಮಃ ಶಿವಾಯ. ಭಜನೆ ಸಂಗೀತಗಾರರನ್ನ ಕರೆಸಿ, ನೋಡಪ್ಪ ಈ ಊರು ಜಾತ್ರೆ ಆಗಲಿ, ಈಗ ನಾವು ಸಪ್ತಾಹ ಮಾಡಕತ್ತೇವಲ್ಲ, ನೀವೇನ್ ಮಾಡ್ರಿ? ಭಜನೆ ಮಾಡ್ರಿ, ಕೀರ್ತನೆ ಮಾಡ್ರಿ, ಶಾಸ್ತ್ರಗಳನ್ನ ಕೇಳ್ರಿ ಅಂತ ತಾವು ಕೂಡ 3 ಹೊತ್ತು ಶಾಸ್ತ್ರವನ್ನ ನಡೆಸ್ತಿದ್ರಂತೆ. 7 ದಿನ ಸಪ್ತಾಹವನ್ನ ಹಳ್ಳಿಯ ವಿಜೃಂಭಣೆಯಿಂದ ಆಚರಿಸಿ ಕೊನೆಯ ದಿವಸ ಆ ಭಕ್ತರಿಗೆಲ್ಲರೂ ಸೇರಿ ತಮ್ಮ ಶಕ್ತ್ಯಾನುಸಾರ ಮಹಾಪ್ರಸಾದವನ್ನ ಮಾಡಿಸ್ತಿದ್ರು. ಎಲ್ಲೇ ಊರಿಗೆ ಹೋದಾಗೂ ಕೂಡ ತಮ್ಮ ಕೈಯಾರ ಎಷ್ಟು ಆಗ್ತಿತ್ತಲ್ಲ ಆ ಸಪ್ತಾಹ ಮಾಡಬೇಕು ಅಂತೇಳಿ ತಾವು ಆ ಸಪ್ತಾಹ ಮಾಡಿ ಎಲ್ಲರನ್ನ ಊಟ ಮಾಡಿಸಿ ಮುಗಿಸ್ತಿದ್ರು. ಒಮ್ಮೆಲೆ ಸಾವಿರಾರು ಜನರು ಸೇರಲಾಗಿ ಪ್ರಸಾದವು ಸಾಲದೆಂದು ಭಾವಿಸಿ ಭಕ್ತರು ಗುರುಗಳ ಹತ್ತಿರ ಬಂದು ಪ್ರಾರ್ಥನೆ ಮಾಡಿದ್ರು. ಯಪ್ಪ, ಇವತ್ತು ಜನ ಊರಿಂದ ಊರಿಗೆ ಬಹಳ ಈ ಸಪ್ತಾಹ ಕಾರ್ಯಕ್ರಮಕ್ಕ ಬಹಳ ಜನ ಬಂದಾರ, ಪ್ರಸಾದ ಸಾಲ್ತಾ ಇಲ್ಲ. ಅದಕ್ಕ ಓಡಿ ಬಂದು ಧಾವಿಸಿ ಹತ್ತಿರ ಬಂದು ಪ್ರಾರ್ಥನೆ ಮಾಡ್ತಾರೆ. ಅವಾಗ ಸದ್ಗುರುಗಳು ಪ್ರಸಾದ ನಿಲಯಕ್ಕೆ ಬಂದು ವಿಭೂತಿ ಪ್ರಸಾದವನ್ನ ಹಾಕಿ ತಮ್ಮ ಅಮೃತ ಹಸ್ತದಿಂದ ಸ್ಪರ್ಶ ಮಾಡಿ ಆ ಸ್ವಲ್ಪ ಅಡಿಗೆ ಉಳಿದಿತ್ತಲ್ಲ, ಅದೇ ಅಡಿಗೆಗೆ ಏನ್ ಮಾಡಿದ್ರ ಅಂದ್ರ ಹಳ್ಳಿ ಪೂಜೆ ಮಾಡಿ ತಾವು ಭಸ್ಮ ಹಚ್ಚಿ ಕುಂಕುಮ ಹಚ್ಚಿ ಅನ್ನಪೂರ್ಣೇಶ್ವರ ಧ್ಯಾನ ಮಾಡಿ ಅನ್ನಪೂರ್ಣೇಶ್ವರಿ ಮಾತಾಕಿ ಜೈ ಅಂತೇಳಿ ಜೈಕಾರ ಹಾಕಿ ಹಾದ್ರಂತ. ಎಲ್ಲೇ ಆ ಅನ್ನದ ನಿಲಯಕ್ಕೆ ಅನ್ನ ಛತ್ರಕ್ಕೆ ಬಂದು ತಾವು ಜೈಕಾರ ಹಾಕಿ ಅನ್ನಪೂರ್ಣೇಶ್ವರಿಯನ್ನ ಪೂಜೆ ಮಾಡಿ ಹಾದ್ರಂತ. ಆ ಹೊತ್ತು ಎಷ್ಟು ಸಾವಿರಾರು ಜನ ಉಂಡರು ಸವೆಯಲಾರದೆ ಪ್ರಸಾದ ಎಷ್ಟು ಉಳಿದಿತ್ತ ಅಷ್ಟ ಉಳಿದಿತ್ತ. ಎಷ್ಟು ಜನ ಬಂದು ಊಟ ಮಾಡ್ತಾರಲ್ಲ, ಸ್ವಲ್ಪ ಉಳಿದಿತ್ತಲ್ಲ, ಹೆಂಗಿತ್ತ ಹಂಗ ಇತ್ತಂತ ಎಷ್ಟು ಜನ ಊಟ ಮಾಡಿದ್ರು ಕೂಡ ಅನ್ನಪೂರ್ಣೇಶ್ವರಿ ಏನಾಗಿದ್ದಳಂದ್ರ ಎಷ್ಟು ಎಲ್ಲರಿಗೂ ಉಣಿಸಿ ತಿನಿಸಿ ಅದು ಮೊದಲ ಏಟು ಉಳಿದ ಕಣ್ಣಾರೆ ನೋಡಿದ್ರಲ್ಲ ಅಷ್ಟೇ ಉಳಿದಿತ್ತಂತ. ಸವೆಯಲಾರದೆ ಪ್ರಸಾದ ಉಳಿಯುತ್ತಿರಲು ಎಲ್ಲಾ ಭಕ್ತರಿಗೆ ಕಟ್ಟಿ ಕಳಿಸುವಂತಹರಾದಂತ ಮತ್ತ ಯಾರು ಹೋಗ್ತಾರಲ್ಲ ಎಲ್ಲರಿಗೂ ಕೂಡ ದಾರಿಯೊಳಗ ತಿನ್ನಲಿಕ್ಕೆ ಆಗ್ತದಂತೇಳಿ ಆ ಪ್ರಸಾದವನ್ನ ಕಟ್ಟಿದರು ಕೂಡ. ಇದನ್ನ ಕಂಡು ಆ ಊರಿನ ಸದ್ಭಕ್ತರು ಸದ್ಗುರುಗಳ ಮಹಿಮೆ ಅಗಾಧವಾದದ್ದಂತ ತಿಳ್ಕೊಂಡು ಎಲ್ಲರೂ ಏನ್ ಮಾಡಕತ್ತಿದ್ರಂದ್ರ ಅವರನ್ನ ಪ್ರಶಂಸೆ ಮಾಡಕತ್ತಿದ್ರಂತ. ಏನಪ್ಪಾ ನಮ್ಮ ಊರಿಗೆ ಎಷ್ಟು ಜನ ಬಂದೈತಿ, ಎಲ್ಲರೂ ಉಂಡು ಪ್ರಸಾದನ ಸ್ವಲ್ಪ ಉಳಿದಿತ್ತು, ಎಲ್ಲರೂ ಉಂಡ್ರು. ಮತ್ ಸ್ವತಃ ಅವರೇ ಬಂದು ಪೂಜೆ ಮಾಡಿದಾಗ ಯಪ್ಪ ಆ ಪ್ರಸಾದ ಸ್ವಲ್ಪ ಇದೆ, ನಾವ್ ಹೆಂಗ್ ಮಾಡೋಣಂತ ಹೋಗಿ ಪ್ರಾರ್ಥನೆ ಮಾಡಿದಾಗ ಅಲ್ಲೇ ಆ ಅಡಿಗೆಯ
ಮಾಡಿ ಅನ್ನಪೂರ್ಣೇಶ್ವರಿ ಧ್ಯಾನ ಮಾಡಿ ತಾವು ಹೊರಗೆ ಬಂದಾಗ ತಾತಪ್ಪ ಎಲ್ಲರನ್ನ ಉಣ್ಣಸ್ರಿ ಅಂತ ಹೇಳಂತಂದಾಗ ಎಷ್ಟು ಉಂಡರು ಕೂಡ ಅಡಿಗೆ ಹಾಗೆ ಜಾಸ್ತಿ ಆಕ್ಕಿತ್ತು. ಅಲ್ಲಿಂದ ಸದ್ಗುರುಗಳು ಸೋಮನಕೊಪ್ಪ ಗ್ರಾಮಕ್ಕೆ ಬರುವಂತವರಾದ ಅಲ್ಲಿಯ ಭಕ್ತರು ಅತ್ಯಂತ ಸಂತೋಷದಿಂದ ಸದ್ಗುರುಗಳಿಗೆ ವಾಸ ಮಾಡಲು ಒಂದು ಮಠವನ್ನ ಕಟ್ಟಿದ್ರು. ಯಾರು? ಸೋಮನಕೊಪ್ಪ ಮಂದಿ. ಸೋಮನಕೊಪ್ಪದ ಸದ್ಗುರುಗಳ ನಮ್ಮ ಊರಿಗೆ ಬರ್ತಾರಂತ ಏನ್ ಮಾಡಿದ್ರು ಅಂದ್ರ ಒಂದು ಭವ್ಯವಾದ ಮಠವನ್ನ ಕಟ್ಟಿಸಿದ್ರು. ಸದ್ಗುರುಗಳವರ ಭಕ್ತಿಗೆ ಮೆಚ್ಚಿ ಆ ಊರಲ್ಲಿ ಸಪ್ತಾಹವನ್ನ ಆರಂಭ ಮಾಡಿ, ನೋಡಪ್ಪ ನೀವು ಹಗಲು ರಾತ್ರಿ ಎನ್ನದೆ ಶಿವನಾಮ ಸ್ಮರಣೆಯನ್ನ ನೀವು ಮಾಡ್ತೇನಂತ ನಾ ಅಲ್ಲಿ ಬರ್ತೀನಂತ ಮೊದಲ ಕಂಡೀಷನ್ ಹಾಕಿದ್ರು. ಹಗಲು ರಾತ್ರಿ ಶಿವನಾಮ ಸ್ಮರಣೆ ನೀವು ಮಾಡಬೇಕು. ಈಗಾದರೂ ಕೂಡ ಅಲ್ಲಿ ಏನ್ ಮಾಡಿಲ್ಲ, ಆ ತಂಬೂರಿ ಶಿವನಾಮ ಸ್ಮರಣೆಯನ್ನ ಮಾಡುದು, ಓಂ ನಮ ಶಿವಾಯ ಅನ್ನೋದು ಇನ್ನುವರೆಗೂ ಕೆಳಗಿಟ್ಟಿಲ್ಲಂತ. ಅದು ಗುರುವಿನ ಆಜ್ಞೆ. ಗುರುಗಳು ಹೇಳ್ಯಾರಂದಾಗ ಇದನ್ನ ನಾವು ನಡೆಸ್ಕೊಂಡು ಹೋಗ್ಬೇಕಂತೇಳಿ ಇಡೇ ಊರು ಜನ ಪಾಳೆ ಹಾಕೊಂಡು ಹಗಲು ರಾತ್ರಿ ಅದನ್ನೇ ಮಾಡ್ತಾನ, ಶಿವನಾಮ ಸ್ಮರಣೆಯನ್ನ ಇವು ಮಾಡ್ತಾರ. ಅಲ್ಲಿ ಪ್ರತಿನಿತ್ಯ ಭಜನೆ, ಕೀರ್ತನೆ, ಶಾಸ್ತ್ರಗಳನ್ನ ನಡೆಸ್ತಾ ಅನ್ನ ದಾಸೋಹ, ಜ್ಞಾನ ದಾಸೋಹಗಳನ್ನ ನಡೆಸುತ್ತಿರಲು ಕೊನೆಯಲ್ಲಿ ಸದ್ಗುರು ಪೂರ್ಣಾನಂದರ ಪಲ್ಲಕ್ಕಿಯ ಉತ್ಸವವನ್ನ ಸಕಲ ಸದ್ಭಕ್ತರು ಮಾಡಲು ನಿಶ್ಚಯ ಮಾಡ್ತಾರೆ. ನೋಡಪ್ಪ, ನಮ್ಮ ಗುರುಗಳು ಇಲ್ಲಿಗೆ ಬಂದಾಗಂದಾರ ಅವರ ಪಲ್ಲಕ್ಕಿ ಉತ್ಸವವನ್ನ ಮಾಡಬೇಕು ಅಂತೇಳಿ ಎಲ್ಲ ಮಾತಾಡ್ಕೊಂಡು, ಅದರಲ್ಲಿ ಕೂಡ ದುರಭಿಮಾನಿಗಳು ಉತ್ಸವವನ್ನ ತಡೆಯುವಂತವರಾದ್ರ. ಯಾಕೆ ಒಂದು ಉತ್ಸವ ಮಾಡಬೇಕು, ಪಲ್ಲಕ್ಕಿ ವ್ಯವಸ್ಥೆ ಯಾಕೆ ಮಾಡ್ಬೇಕು ಅಂತೇಳಿ ಊರಲ್ಲಿ ಇರೋವ್ರಲ್ಲ, ಊರಿದ್ದಲ್ಲಿ ಎಲ್ಲಾರು ಇರೋವ್ರ, ಅವ್ರು ಏನ್ ಮಾಡಿದ್ರು, ಆ ಪಲ್ಲಕ್ಕಿ ಉತ್ಸವವನ್ನ ತಡೆಯಿದ್ರು. ಈ ಸಮಯದಲ್ಲಿ ಭಕ್ತರಿಗೆ ಸಹಿಸಿಕೊಳ್ಳಾಗಲಿಲ್ಲ. ನಾವು ಸದ್ಗುರುಗಳ ಸೇವೆಯನ್ನ ಮಾಡಿ ಸಂತೋಷದಿಂದ ನಾವು ಮಾಡಬೇಕು ಅಂತ ಹೇಳಂತಂದಾಗ ಈ ದುರಭಿಮಾನಿಗಳು ಉತ್ಸವಕ್ಕೆ ತಡೆಯುವಂತವರಾಗಿರಲ್ಲ. ಅವಾಗ ಆ ಭಕ್ತರಿಗೆ ತಡೆದುಕೊಳ್ಳಲಿಕ್ಕೆ ಆಗಲಿಲ್ಲ. ನಂಬಿದ ಭಕ್ತರು ತಮ್ಮ ಪ್ರಾಣವನ್ನ ಪಣಕ್ಕೆ ಹಚ್ಚಿ ಹೋರಾಡಲು ಸಿದ್ಧರಾದ್ರಂತೆ. ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಮ್ಮ ಸದ್ಗುರುವಿನ ಈ ಪಲ್ಲಕ್ಕಿಯನ್ನ ನಾವು ಮೆರವಣಿಗೆ ಮಾಡೋರು ಅಂತೇಳಿ ಒಂದಿಷ್ಟು ಭಕ್ತರು ಏನ್ ಮಾಡಕತ್ತಿದ್ರು, ಹೀಗೆ ಹೋರಾಡಲು ಸಿದ್ಧರಾದಾಗ ಅದನ್ನ ಅತಿ ಆವೇಶದ ರೂಪವನ್ನ ಪಡೆದಿರುವ ಸಮಯದಲ್ಲಿ ಪೊಲೀಸರು, ಫೌಜದಾರರು ಕೂಡ ಎಲ್ಲಿಂದಲೋ ಬಂದು ಅಲ್ಲಿರುವ ಗದ್ದಲವನ್ನ ಶಾಂತಗೊಳಿಸಿ, ಆ ಗದ್ದಲ ನಡೆದಿತ್ತ. ನೋಡು, ನಾವ್ ಮಾಡೋರು ಅಂತ ಒಂದಿಷ್ಟು ಮಂದಿ, ನಾವ್ ಮಾಡಿ ಕೊಡುದಿಲ್ಲ ಅಂತ ಒಂದಿಷ್ಟು ಮಂದಿ. ಅವಾಗ ಕೈಗೆ ಬೇಡಿಯನ್ನ ತೊಡಿಸಿ ಕರ್ಕೊಂಡು ಹೋದ್ರಂತವ್ರು. ಏನ್ ಗಲಾಟೆ ಮಾಡಕತ್ತಿದ್ರಲ್ಲ ದುರಭಿಮಾನಿಗಳು, ಅವರನ್ನ ಪೊಲೀಸರು ಕೈಗೆ ಬೇಡಿಯನ್ನ ಹಾಕಿ ತಗೊಂಡ್ ಹಾಂತ್ರ. ನಂತರ ಪಲ್ಲಕ್ಕಿ ಉತ್ಸವ ಶಾಂತವಾಗಿ ನಡೀತು. ಆ ಬಳಿಕ ಸುತ್ತಮುತ್ತಲಿನ ಪೊಲೀಸ ಕಚೇರಿಗಳಲ್ಲಿ ವಿಚಾರಿಸಲಾಗಿ ಆ ಪೊಲೀಸರು, ಫೌಜದಾರರು ಯಾರು, ಇವ್ರ ಗದ್ದಲ ಮಾಡುವಾಗ ಪೊಲೀಸರು, ಫೌಜದಾರ ಬಂದಿದ್ರಲ್ಲ, ಈ ಪೊಲೀಸರು, ಫೌಜದಾರು ಯಾರು, ಇವರು ಎಲ್ಲಿಂದ ಬಂದ್ರು ಎಂಬುದಾಗಿ ಯಾರಿಗೂ ತಿಳಿಯಲೇ ಇಲ್ಲ. ಎಲ್ಲರೂ ಕೂಡ ಎಷ್ಟೇ ವಿಚಾರ ಮಾಡಿದರೂ ಕೂಡ ಯಾರಿಗೂ ಗೊತ್ತಾಗಲಿಲ್ಲ. ಗುರುಗಳ ಕಾರ್ಯಕ್ಕೆ ಅಡ್ಡಿಯಾಗಲು ದೇವತೆಗಳೇ ಪೊಲೀಸರಾಗಿ ಬಂದ ಕಾರ್ಯವನ್ನ ಪೂರೈಸಿದರೆಂದು ಗುರು ಹಿರಿಯರು ಮಾತಾಡಕತ್ತಿದ್ರು. ಇದು ಸದ್ಗುರುವಿನ ಕಾರ್ಯಕ್ಕೆ ದೇವತೆಗಳು ಕೂಡ ಆ ವೇಷವನ್ನ ಹಾಕಿಕೊಂಡು ಆ ಸದ್ಗುರುವಿನ ಕಾರ್ಯ ನಿಲ್ಲಬಾರದಂತೇಳಿ ಈ ಚರಣಾಗಿ ಮಾಡ್ಯಾರಂತೇಳಿ ಗುರು ಹಿರಿಯರು ಮಾತಾಡಕತ್ತಿದ್ರು. ಅಲ್ಲಿಂದ ಸದ್ಗುರು ಪೂರ್ಣಾನಂದರು ಏನ್ ಮಾಡಿದ್ರು, ನೀಲ್ಗುಂದ ಮತ್ತು ಅಂತಾಪುರಗಳಲ್ಲಿ ಸಂಚರಿಸಿ ಅಲ್ಲಿಯೂ ಸಪ್ತಾಹವನ್ನ ನಡೆಸಿದ್ರು.
ಸೋಮನ ಕಪ್ಪದಿಂದ ನೀಲಗುಂದ ಅಲ್ಲೇ ಮುಂದಾಕತಿ. ಮತ್ತ ಅಲ್ಲಿ ಹೋಗಿ 7 ದಿನ ಪರ್ಯಂತರವಾಗಿ ಸಪ್ತಾಹ ಮಾಡುದು, ಜಪಯಜ್ಞ ಮಾಡಕ್ ಹಚ್ಚುದು, ಭಜನೆ ಮಾಡಕ್ ಹಚ್ಚುದು, ಕೀರ್ತನೆ ಮಾಡಕ್ ಹಚ್ಚುದು, ಅಲ್ಲಿ ಅನ್ನ ಸಂತರ್ಪಣೆ ಮತ್ತು ಪುರಾಣ ಪುಣ್ಯ ಕಥೆಗಳನ್ನ ನಡೆಸ್ತಿದ್ರಂತ. ಅವಾಗ ಭಕ್ತರ ಕೋರಿಕೆಗಳನ್ನ ಪೂರ್ಣಗೊಳಿಸಿ ಅಲ್ಲಿಂದ ಭಕ್ತನೊಬ್ಬ ಬಾವಿಯನ್ನ ತೋಡಿಸಿದರು. ಅಲ್ಲಿ ಏನ್ ಮಾಡಿದ, ಒಬ್ಬ ಭಕ್ತ ಬಾವಿ ತೋಡಿದ್ರ. ನೀರು ಕಾಣದೆ ಕಂಗಾಲಾಗಿ ಕುಳಿತಾಗ ಸದ್ಗುರುಗಳು ಬಾವಿಯಲ್ಲಿ ಇಳಿದು, ಆ ನೀಲಗುಂದ ಗ್ರಾಮದೊಳಗೊಬ್ಬ ಭಕ್ತ ಏನ್ ಮಾಡಿದ, ಬಾವಿಯನ್ನ ಕಡಿದಿದ್ದ. ಒಂದ್ ಹನಿ ನೀರು ಬಂದಿತ್ತಿಲ್ಲ. ಎಷ್ಟು ಆಳವಾಗಿ ಕಡಿದಿದ್ದ ಕರೆ, ಆದರೂ ಕೂಡ ನೀರು ಅದರಲ್ಲಿ ಬಂದಿದ್ದಿಲ್ಲ. ಅವಾಗ ಕೇಳ್ತಾರೆ, ನೀರು ಕಾಣದೆ ಕಂಗಾಲಾಗಿ ಕುಳಿತಾಗ ಸದ್ಗುರುಗಳು ಆ ಬಾವಿಯಲ್ಲಿ ಇಳಿದು ಗಂಗಾ ಪೂಜೆಯನ್ನ ಮಾಡಲು ಅಲ್ಲಿ ಸಾಕಷ್ಟು ನೀರು ಬರಲಾರಂಭಿಸಿತಂತೆ. ನೀರು ಬರಲಾರದ ಬಾವಿಯಲ್ಲಿ ಪೂರ್ಣಾನಂದ ಸದ್ಗುರುಗಳು ಬಾವಿಯಲ್ಲಿ ಇಳಿದು ಗಂಗಾ ಮಾತೆಯನ್ನ ಪೂಜಿಸಿದಾಗ ನೀರು ಬರಾಕತ್ಯಂತ. ಅಂತಾಪುರದ ಭಕ್ತರ ಮನೆಯಲ್ಲಿ ಮನೆ ಕೊಂಡಿರುವ ಅಂತಾಪುರಕ್ಕೆ ಹೋಗಿದ್ರಲ್ಲ, ಆ ಭಕ್ತರ ಮನೆಯಲ್ಲಿ ಒಂದು ಬ್ರಹ್ಮ ಪಿಶಾಚಿತ್ತಂತೆ. ಸದ್ಗುರುಗಳು ಅಲ್ಲಿ ಸ್ನಾನ ಪೂಜಾದಿಗಳನ್ನ ಮಾಡುತ್ತಿರಲು ಪಿಶಾಚಿ ಓಡಿ ಹೋಯ್ತಂತೆ. ಅವರು ಏನ್ ಮಾಡಿದ್ರು, ಈ ಮನೆಯಾಗ ಬ್ರಹ್ಮ ಪಿಶಾಚಿ ಐತಿ, ಯಾರನ್ನು ಹಿಡಗರ ಹೊಡೋದು, ಎಲ್ಲರನ್ನ ಕಾಣಕತ್ತಂತ. ಏನ್ ಮಾಡಿದ್ರು ಸದ್ಭಕ್ತರು, ಈ ಮಹಾಜ್ಞಾನಿಗಳನ್ನ ಅದೇ ಮನೆಯಲ್ಲಿ ನಾವು ಇಡಬೇಕಂತೇಳಿ ಏನ್ ಮಾಡಿದ್ರು, ಅಲ್ಲೇ ಕರ್ಕೊಂಡು ಆ ಮನೆ ಸ್ವಚ್ಛ ಮಾಡಿ ಆ ಸದ್ಗುರುಗಳನ್ನ ಆ ಮನೆಯಲ್ಲಿ ಸ್ನಾನ ಮಾಡಿಸುದು, ಪೂಜಾ ಮಾಡುದು, ಶಾಸ್ತ್ರ ನಡೆಸುದು ಮಾಡಿದಾಗ ಆ ಮನೆಯಲ್ಲಿರುವ ಬ್ರಹ್ಮ ಪಿಶಾಚಿ ಓಡ್ ಹೋತಂತ. ಅಲ್ಲಿಂದ ಸದ್ಗುರುಗಳು ನರನೂರಿಗೆ ಬಂದ್ರಂತ. ಅಂತಾಪುರದಿಂದ ನರ್ನೂರಿಗೆ, ಅದು ಕೆರೂರು ಸಾನ್ನಿಧ್ಯ ಸಮೀಪದಲ್ಲಿದೆ. ಅಲ್ಲಿಯೂ ಕೂಡ ಭಕ್ತರು ಗುರುಗಳ ಮೇಲೆ ಅತ್ಯಂತ ಶ್ರದ್ಧೆ ಉಳ್ಳವರಾಗಿದ್ರು. ಯಾವೂರು ಅದು? ನರೇನೂರು. ಆ ಊರಲ್ಲಿ ಮಳೆಯು ಬಾರದೆ ಬರಗಾಲ ಉಂಟಾಗಿರಲು, ಅಲ್ಲಿ ಎಷ್ಟೋ ವರ್ಷ ಮಳೆ ಬಂದಿದ್ದಿಲ್ಲಂತ, ಬರಗಾಲ ಬಿದ್ದಿತ್ತಂತ, ಮಳೆನಾಗಿದ್ದಿಲ್ಲ. ಗುರುಗಳ ಅಪ್ಪಣೆಯ ಮೇರೆಗೆ ಒಣ ನೆಲದಲ್ಲಿ ಬಿತ್ತಿಗೆಯನ್ನ ಮಾಡಿ ಸಾಕಷ್ಟು ಜ್ವಾಳ ಗೋಧಿಯನ್ನ ಒಕ್ಕಿದ್ರಂತ. ನೋಡಪ್ಪ, ಮಳೆ ಆಕತಿ, ಆ ಭಗವಂತನ ನಾಮ, ಆ ಭಗವಂತನ ಚಿಂತನೆ, ಅವನ ಭಜನೆ, ಅವನ ಚಿಂತನೆ ನೀವು ಮಾಡ್ರಿ ಅಂತ ಹೇಳಂತಂದಾಗ ಬಿತ್ತಿದಾಗ ಅವಾಗ ಜೋಳ ಗೋಧಿ ಸಾಕಷ್ಟು ಒಕ್ಕಿದ್ರು. ಅದಕ್ಕ ನೀನು ಒಲಿದರೆ ಕೊರಡು ಕೊಣರುವುದಯ್ಯ ಅಂತೂ ಕೂಡ ಬಸವಣ್ಣವ್ರು ಹೇಳ್ಯಾರಲ್ಲ. ಆ ಶರಣರ ವಚನದಂತೆ ಆ ಊರಿನ ಭಕ್ತರಿಗೆ ಸತ್ಯವಾಗಿ ತೋರಿತ್ತು. ಈ ಸದ್ಗುರುನಾಥರು, ಸತ್ಪುರುಷರು, ಇಂಥ ಮಹಾತ್ಮರನ್ನೋದು ಕೂಡ ಆ ಭಕ್ತರಿಗೆ ಸತ್ಯವಾಗಿ ತೋರಿತ್ತು. ಈ ರೀತಿಯಾಗಿ ಅನೇಕ ಲೀಲೆಗಳನ್ನ ಮಾಡ್ತಾ ನರನೂರ ಮತ್ತು ಕಲ್ಮಾಡ ಗ್ರಾಮಗಳಲ್ಲಿ ಕೂಡ ಲಮಾಣಿ ಜನರಿಗೆ ಉಪದೇಶವನ್ನ ಮಾಡಿದರು. ಸದ್ಗುರು ಶಿವಾನಂದ ಯತೀಶ್ವರರು ಹೇಳ್ಯಾರಲ್ಲ, ನೋಡಪ್ಪ, ಮಠದ ಮುಂದೆ ಹೋಗುವ ಈ ಜನಾಂಗವನ್ನ ನಾನು ಇವರಿಗೆ ಉಪದೇಶ ಮಾಡುವ ಸಾಮರ್ಥ್ಯ ಆಗಲಿಲ್ಲ. ನೀನು ಮನೆ ಮನೆಗೆ ಹೋಗಿ, ಮನಗಳಿಗೆ ಹೋಗಿ, ತಾಂಡಗಳಿಗೆ ಹೋಗಿ ನೀನು ಇವರನ್ನು ಉದ್ಧರಿಸಬೇಕು ಅಂದಾಗ, ಅಲ್ಲಿ ಕಲ್ಮಡ ತಾಂಡ ಅಂತಿದೆ, ಅದು ಎಲ್ಲೇ? ರಾಮದುರ್ಗದ ಸಮೀಪದಲ್ಲಿ. ಅಲ್ಲಿಗೆ ಹೋಗಿ ಲಮಾಣಿ ಜನರಿಗೆ ಉಪದೇಶ ಮಾಡಿ ವ್ಯಸನಾದಿಗಳನ್ನ ಬಿಡಿಸಿ, ನೋಡಪ್ಪ, ನೀವು ಇದನ್ನ ಮಾಡು, ತಿನ್ನುವುದು ಕುಡಿಯುವುದು ಇದನ್ನ ಮಾಡಬೇಡ್ರಿ, ಇದು ಸ್ವಚ್ಛವಾಗಿರುವಂತದ್ದಲ್ಲ, ಶುದ್ಧವಾಗಿರುವಂತದ್ದಲ್ಲ, ಶರೀರಕ್ಕೂ ಕೂಡ ಒಳ್ಳೆಯದಲ್ಲಿದು. ಪರಮಾತ್ಮ ಇದ ನಾವು ಮಾಡ್ತಾ ಇದ್ದೀವಿ ಅಂದ್ರ ನಮಗ ಭಗವಂತ ಒಲಿಯುವುದಿಲ್ಲ ಅಂತೇಳಿ ಅವರನ್ನ ಏಮೈದ ತಿನ್ನುವುದನ್ನ ಕುಡಿಯುವುದನ್ನ ಬಿಡಿಸಿ, ಕೋಳಿ ಸಾಕುದನ್ನು ಬಿಡಿಸಿದ್ರಂತ ಅವ್ರ ಮನೆಯೊಳಗ. ಬೇಡವನ್ನ ಸಾಕ್ಬೇಡ್ರಿ, ಅದರಿಂದ ನಮಗ ಬಡತನ ಬರ್ತದಂತ ಹೇಳಿ
ಎಲ್ಲರಿಗೂ ತಿದ್ದಿ ತೀಡಿ ಅವರಿಗೆಲ್ಲ ಉಪದೇಶಾಮೃತವನ್ನ ನೀಡಿ ಈಗ ಗುಜ್ಜುರಿಕಿನ ಗುಜ್ಜರಾಗ್ಯಾರದು ಆ ಮಂದಿ ಲಮಾಣಿ ಮಂದಿ. ಅದಕ್ಕ ಕಲ್ಮಾಳ ಗ್ರಾಮಲ್ಲಿ ಲಮಾಣಿ ಮಂದಿರಿಗೆ ಆ ಜನರಿಗೆ ಉಪದೇಶ ಮಾಡಿ ವ್ಯಸನಾದಿಗಳನ್ನ ಬಿಡಿಸಿ ನಿತ್ಯ ಸ್ನಾನ ಪೂಜಾದಿ ಸತ್ಕಾರ್ಯಗಳಲ್ಲಿ ಪ್ರವೃತ್ತಿ ಮಾಡಿಸಿದ್ರಂತವ್ರಿಗೆ. ಯಾರಿಗೆ? ನಮ್ಮ ಬಂಜರ ಸಮಾಜದ ಎಲ್ಲಾ ಭಕ್ತರಿಗೆ. ಮೇಗೊಂಡಿ ಕೊಳ್ಳದಲ್ಲಿ ಜಪಯಜ್ಞವನ್ನ ನಡೆಸಿ, ಅದು ಮೇಗೊಂಡಿ ಕೊಳ್ಳ ಅಂತಂದ್ರ ರುದ್ರಮಣಿ ಶಿವಾಚಾರ್ಯರು ಕೂಡ 12 ವರ್ಷ ಪರ್ಯಂತರವಾಗಿ ತಪಸ್ಸು ಮಾಡಿರುವ ಮೇಗೊಂಡಿ ಕೊಳ್ಳದಲ್ಲಿ ಅಲ್ಲಿ ಕೂಡ ಏನ್ ಮಾಡಿದ್ರು, ತಾವು ಹೋಗಿ ಅಲ್ಲೇ ಜಪಯಜ್ಞ ಕಾರ್ಯಕ್ರಮವನ್ನ ಮಾಡಕತ್ತಿದ್ರು. ಜಪಯಜ್ಞ ನಡೆಸಿದಾಗ ಜನರ ಮನದಲ್ಲಿ ಭಕ್ತಿ ಭಾವವನ್ನ ನೆಲೆಗೊಳಿಸಿ ಜಾಲಿಕಟ್ಟಿಯ ಗಿರಿಯಲ್ಲಿ ವಾಸ ಮಾಡ್ತಾ, ಮೊದಲೇನಲ್ಲಿ ಜಾಲಿಕಟ್ಟಿಗೆ ಹೋಗಿದ್ರಲ್ಲ, ಅಲ್ಲೇ ಅರಣ್ಯದೊಳಗ ಗುಡಿಸಲ ಹಾಕೊಂಡು ಅಲ್ಲೇ ಇದ್ರಂತ. ಅಲ್ಲಿಯ ಸರ್ಪ ಹುಲಿಗಳಿಗೆ ಆಶೀರ್ವಾದ ಮಾಡಿ, ಅಲ್ಲಿ ಹುಲಿನೂ ಇದ್ದು ಅಂತ ಸರ್ಪ ಇದ್ದು ಅಂತ, ಎಲ್ಲೇ ಆ ಮೇಗುಂಡಿ ಕೊಳ್ಳದಲ್ಲಿ. ಅವು ಕೂಡ ಏನ್ ಮಾಡಿದ್ರು, ಕ್ರೂರ ಸ್ವಭಾವವನ್ನ ದೂರ ಮಾಡಿದ್ರಂತ. ಅವಕರು ಕೂಡ ಅಲ್ಲಿಂದ ಮುತ್ತಲಗೇರಿ, ಜನಬನೂರು, ಬನಹಟ್ಟಿ, ಅವರಾದ, ಬೆಳಕೊಪ್ಪ, ಮುಮರಡ್ಡಿಕೊಪ್ಪ, ಚೆನ್ನಾಪುರ, ಹಿರೇಕುಂಬಿ, ಯರಗೊಪ್ಪ, ಗೋಕರ್ಣ ಮೊದಲಾದ ಅನೇಕ ಗ್ರಾಮಗಳಲ್ಲಿ ತೀರ್ಥ ಕ್ಷೇತ್ರಗಳಲ್ಲಿ ಸಂಚರಿಸಿ ಭಜನೆ ಮಾಡಿಸಿ ಕೀರ್ತನೆ ಮಾಡಿಸಿ ಆ ಶಾಸ್ತ್ರಗಳನ್ನ ನಡೆಸ್ತಾ ಇದ್ರಂತೆ. ಎಲ್ಲೇ ಹೋದರೂ ಕೂಡ ಜಪ ಯಜ್ಞ ಬಿಡಂಗಿಲ್ಲ. ಆ ಜಪ ಮಾಡೋದು, ಆ ಭಗವಂತನ ಪೂಜೆ ಮಾಡೋದು, ಅವನನ್ನ ನಾಮಸ್ಮರಣೆ ಮಾಡಿ ಒಳ್ಳೆಯ ಸಂಸ್ಕಾರವನ್ನ ಭಕ್ತರಿಗೆ ಕೂಡ ಹೇಳಿಕೊಡುದು. ಅನ್ನ ದಾಸೋಹ ಬಿಡುವಂಗಿಲ್ಲ. ಜ್ಞಾನ ದಾಸೋಹಗಳನ್ನು ಕೂಡ ನೆರವೇರಿಸುತ್ತಾ ಸಮಸ್ತ ಭಕ್ತರ ಉದ್ಧಾರಕ್ಕೋಸ್ಕರ ಹಗಲಿರಳು ಎನ್ನದೆ ಸಂಚಾರ ಮಾಡಿ, ಹಗಲು ರಾತ್ರಿ ತಾವೇನ್ ಮಾಡಿದಾರಂದ್ರೆ ಎಲ್ಲಾ ಕಡೆ ಸಂಚಾರ ಮಾಡಿ ಅಧಿಕಾರ ತಾರತಮ್ಯಗಳ ಮೂಲಕ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನ ಕಾಂಡಗಳನ್ನ ಬೋಧಿಸಿ ಅವರವರ ಮಲದೋಷವನ್ನ, ವಿಕ್ಷೇಪ ದೋಷವನ್ನ, ಆವರಣ ದೋಷಗಳನ್ನ ನಿವಾರಣೆ ಮಾಡ್ತಾ ದುಷ್ಟರ ಸೊಕ್ಕು ಮುರಿಯುತ್ತಾ ಶಿಷ್ಟರನ್ನ ರಕ್ಷಿಸುತ್ತಾ ಸಂತಾಚ ವಿಭೂತಿ ಜಗಚ್ಚ ಕಲ್ಯಾಣ ಎಂಬ ಉಕ್ತಿಯಂತೆ ವೈರಾಗ್ಯ ಶಿಖಾಮಣಿಗಳಾದ ಸ್ಥಿತಪ್ರಜ್ಞರಾದ ಆ ಪೂರ್ಣಾನಂದರನ್ನ ನೋಡಿ ಮುಟ್ಟಿ ಮಾತನಾಡಿ ಉತ್ತಮ, ಮಧ್ಯಮ, ಕನಿಷ್ಠರೆಂಬ ಸಮಸ್ತ ಅಧಿಕಾರಿಗಳ ಉದ್ಧಾರಗೈದ್ರು. ಯಾರು? ಆ ಪೂರ್ಣಾನಂದ ಯತೀಶ್ವರರು. ಇವರು ಮಾಡಿದ ಪವಾಡ ಲೀಲೆಗಳು ಅನಂತ ಆಗ್ಯವಲ್ಲ. ಇವರ ನಿರಂತರ ನಾಮಸ್ಮರಣೆಯ ಮಹಿಮೆಯಿಂದ ಲಲಾಟ ನಾಮ ಜಪದ ಜಗಾಜಾನ ವಾಲ್ಮೀಕಿ ಭಯೋ ಬ್ರಹ್ಮ ಸಮಾನ ಎಂಬಂತೆ ಸಮಸ್ತ ಪಾಮರ ಪುರುಷರನ್ನು ಕೂಡ ಪಾವನರನ್ನಾಗಿ ಮಾಡ್ಯಾರ ಅವರು ಪೂರ್ಣಾನಂದ ಯತೀಶ್ವರರು. ಯಾವ ಇದರಲ್ಲಿ ಸಂಶಯ ಇಲ್ಲ. ಇವರು ಮಾಡಿದ ಪವಾಡಗಳು ಕೂಡ ಭಕ್ತರಿಗೆ ನೀಡಿದ ಭೋಗ ಮೋಕ್ಷಗಳು ಕೂಡ ಯಾವ ಆದಿಶೇಷನಿಂದಲೂ ಕೂಡ ವರ್ಣಿಸಲು ಅಸದಳ ಆಗಿದೆ. ಆ ಕವಿಪುಂಜನಿಂದ ಸರಸ್ವತಿಯಿಂದಲೂ ಕೂಡ ಆ ಗುರುವಿನ ಗುಣಗಾನವನ್ನ ವರ್ಣಿಸಲು ಅಸದಳ ಆಗಿದೆ. ಅದಕ್ಕ ಉಮಾತೀತನಾದ ವರ್ಣಾತೀತರಾದ ಪೂಜ್ಯ ಪೂರ್ಣಾನಂದರು ಜೀವನ್ಮುಕ್ತಿ ವಿಲಕ್ಷಣ ಆನಂದದಲ್ಲಿ ಕಾಲ ಕಳಿತ ಪ್ರಾರಬ್ಧ ಕರ್ಮಾನುಸಾರವಾಗಿ ಸಂಚರಿಸುತ್ತಾ ಬದಾಮಿ ತಾಲೂಕಿನ ಸೋಮನಕೊಪ್ಪದಲ್ಲಿ ಮಠವನ್ನ ಸ್ಥಾಪನ ಮಾಡಿ ತದ್ವಾರ ಅಲ್ಲೇನ್ ಮಾಡ್ತಿದ್ರು, ಪ್ರತಿನಿತ್ಯ ನಿಜಗುಣ ಶಿವಯೋಗಿಗಳ ಶಾಸ್ತ್ರವನ್ನ ಅಖಂಡ ನಾಮಸ್ಮರಣೆಯನ್ನ ನಡೆಸ್ತಾ ಆ ಪರಮಾತ್ಮನ ಗುಣಗಾನವನ್ನ ಮಾಡುದು, ಜಪ ಮಾಡಿಸೋದು, ಹೊಳ್ಳಿ ನಿಜಗುಣ ಶಿವಯೋಗಿಗಳ ಶಾಸ್ತ್ರ ಕೈವಲ್ಯ ಪದ್ಧತಿಯ ಗ್ರಂಥವನ್ನ ಸದಾ ತಾವೇನ್ ಮಾಡ್ತಿದ್ರಂದ್ರ ಎಲ್ಲ ಭಕ್ತರಿಗೆ ಉಪದೇಶ ಮಾಡ್ತಾ ಇದ್ರು.
23/8/1971 ಇಸ್ವಿ ಸೋಮವಾರ ದಿವಸ ವಿದೇಹ ಕೈವಲ್ಯವನ್ನ ಹೊಂದಿ ಲೀನರಾದರು. ಯಾವಾಗ? 1971 ಇಸ್ವಿ 8ನೇ ತಿಂಗಳ 23ನೇ ತಾರೀಕು ಸೋಮವಾರ ದಿವಸ ಸಾವಿರಾರು ಭಕ್ತರು ನೆರೆದು ಭಜನೆ ವಾದ್ಯ ವೈಭವದೊಂದಿಗೆ ಆತ್ಮರ ಉತ್ಸವ ಮಾಡಿ ವೇದೋಕ್ತವಾಗಿ ಆ ಕ್ರಿಯೆಯನ್ನ ಮುಗಿಸಿ ಸೋಮನಕೊಪ್ಪ ಮಠದಲ್ಲಿ ಅದನ್ನ ಸುಕ್ಷೇತ್ರವನ್ನಾಗಿ ಮಾಡುವಂತವರಾದ್ರಲ್ಲ. ಇಂದಿಗೂ ಕೂಡ ಸದ್ಗುರು ಶ್ರೀ ಪೂರ್ಣಾನಂದ ಪಗಂಗಳವರ ಕೀರ್ತಿಯು ದಶ ದಿಕ್ಕುಗಳಿಗೆ ಹರಡಿ ಇಂದಿಗೂ ಅವರ ಶುಭ ಆಶೀರ್ವಾದಗಳ ಆ ಭಕ್ತರ ಮೇಲೆ ಸದಾ ಗಂಗೆಯಂತೆ ಹರಿಯುತ್ತಾ, ಗಂಗಾ ಮಾತೆ ಹೇಗೆ ದೇವಲೋಕದಿಂದ ಹರಿದಾಳಲ್ಲ ಅದರಂತೆ ಸದಾ ಕಾಲ ಆ ಗಂಗೆ ಹರಿಯದಂತೆ ಭಕ್ತರ ಉದ್ಧಾರಕ್ಕಾಗಿ ಕಾರಣವಾಗಿದೆಯಲ್ಲ. ಇಂಥ ಶ್ರವಣ ಮಾತ್ರ ತಾ ಸದ್ಗುರುನಾಥನು ಇಂಥ ವ್ಯವಸ್ಥೆಯನ್ನ ಆ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರುವಂತಹದ್ದು ಮಾಡುವಂತವರಾಗ್ಯಾರ. ಅಂತ ಸದ್ಗುರುವಿನ ನಾಮಸ್ಮರಣೆ ಹಗಲಿರಳು ಎನ್ನದೆ ನಾವು ಮಾಡಿ ಅವರ ಚಿಂತನೆಯನ್ನ ಮಾಡಿ ನಾವು ಕೂಡ ಅವರ ಅನುಭವಿಸಿದ ಆನಂದದ ಅನುಭೂತಿಯನ್ನ ಆ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಈ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣವನ್ನು ಸಮರ್ಪಿಸಿ ನಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳೇ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಚಿಂತನೆ ಮಾಡ್ರಿ.